ನಿಂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ. ಏನಪ್ಪ? ನಿಂತ ಒಸಿ ಮಾತಾಡಬೇಕಾಗಿತ್ತು. ಮಾವ ಇನ್ನೇನು ಮನೆ ಹತ್ರನೇ ಹೋಯ್ತಿದೀವಲ್ಲ, ಅಲ್ಲೇ ಮಾತಾಡ್ದ ಬಿಡಿ. ನಾನು ನನ್ನ ಮಗಳ ತವ ಮಾತ್ರ ಮಾತಾಡಬೇಕು ಅಂತ ಹೇಳಿದ್ದು. ಸರಿ ಬೇಬಿ, ನೀವು ಮಾತಾಡ್ಕೊ ಬನ್ನಿ, ನಾನು ಹೋಗಿರ್ತೀನಿ. ಅಪ್ಪ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಹತ್ರ ತಪ್ಪಾಗಿ ಮಾತಾಡಬೇಡ ಅಂತ. ಸುಮ್ಕಿರವ, ಏನೇನೋ ಮಾತಾಡಿ ನನ್ನ ಟೀಮ್ ವೇಸ್ಟ್ ಮಾಡಬೇಡ. ನಿಂಗೆ ಒಳ್ಳೆ ಸುದ್ದಿ ತಂದಿದ್ದೀನಿ. ಏನು? ಹೋದ ವರ್ಷ ನಮ್ಮೂರ ಜಾತ್ರೆಗೆ ತಮಿಳ್ನಾಡಿಂದ ಒಬ್ರು MLA ಬಂದಿದ್ರು. ಅವರು ನಿನ್ನ ನೋಡ್ಬಿಟ್ಟವ್ರೆ. ಅವ್ರಿಗೆ ನೀನು ತುಂಬ ಇಷ್ಟ ಆಗ್ಬಿಟ್ಟಿದೀಯ. ಆದರೆ ಮದುವೆನ ಇವಳೇ ಆಗಬೇಕು ಅಂತ ಹಠ ಮಾಡಿ ಕುಂತವ್ರೆ. ಅವರು ಹುಡುಕ್ತಿದ್ರು, ನಾನು ನನ್ನ ಮಗಳು ಒಳ್ಳೆ ಮನೆ ಸೇರಲಿ ಅಂತ ಹುಡುಕ್ತಿದ್ದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಂಗಾಗದೆ. ಅವರು ಫೋಟೋ ಕಳ್ಸವ್ರೆ. ನೀನು ನೋಡ್ಬಿಟ್ಟು ಓಕೆ ಅಂದರೆ ಅವ್ರಿಗೂ ಓಕೆ ಅಂದವ್ರೆ. ಅಪ್ಪ, ನನ್ನ ಕೋಪ ನೆತ್ತಿಗೆರಕ್ಕೆ ಮುಂಚೆ ಸುಮ್ಮನೆ ಹೋಗ್ಬಿಡು. ಯಾವ ನಮ್ಮನ್ನು ಹಿಡ್ಕೊಂಬರದಂತೆ ಅವನನ್ನು ತೋರಿಸಿ ನನಗೆ ಮದುವೆ ಆಗೋ ಅಂತ ಹೇಳದಂತೆ ನಾಚಿಕೆ ಆಗಲ್ವಾ ನಿಂಗೆ? ನನ್ನ ತಾಯಣೆಗೂ ನಾಚಿಕೆ ಆಗಲ್ಲ. ಯಾಕೆ ಹೇಳು? ನಾನು ಮಾಡ್ತಾ ಇರೋದೆಲ್ಲ ನನ್ನ ಮಗಳಿಗೋಸ್ಕರ. ನಿನ್ನಿಂದ ನಾನು ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ರಾಯಲ್ ಆಗಿ ಬದುಕ್ಬೋದು. ಫೋಟೋ ನೋಡು, ಒಪ್ಪಿಗೆ ಕೊಡು. ನೀನೇ ಆಗು. ನಿಂತ್ಕೊಳ್ಳಮ್ಮಿ, ನಿನಗೆ ಒತ್ತಾಯ ಮಾಡೋಕ್ಕಿಲ್ಲ. ಒಂದು ಕಿತ ಫೋಟೋ ನೋಡು, ಆಮೇಲೆ ನಿನ್ನ ಅಭಿಪ್ರಾಯ ಏನು ಅಂತ ತಿಳಿಸು. ತಗೋ, ಕಾಯ್ತಾ ಇರ್ತೀನಿ. ಏನ್ರಿ ವೀರು, ನೋಡಿದ್ರಾ